ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋವಂಥ ವಿಡಿಯೋ ಯಾವುದು ಅಂತಂದರೆ, ಇವಾಗ ನವರಾತ್ರಿ ನಡೀತಾ ಇದೆ. ಆ ಕಾರಣದಿಂದ ನವರಾತ್ರಿಯಲ್ಲಿ ನಾವು ಮಾರಮ್ಮನ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಾರಮ್ಮನ ದೇವಸ್ಥಾನದಲ್ಲಿ ಒಂದು ನವರಾತ್ರಿಯನ್ನು ಆಚರಿಸ್ತೀವಿ. ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಈ ಹಬ್ಬನ. ಹಾಗಾಗಿ ನವರಾತ್ರಿಯಲ್ಲಿ ಮಾರಮ್ಮ ತಾಯಿಗೆ ದಿನಕ್ಕೊಂದೊಂದು ಅಲಂಕಾರವನ್ನು ಮಾಡ್ತೀವಿ. ಇವತ್ತಿನ ಅಲಂಕಾರ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಯಾರನ್ನು ಕೂಡ ಎಲ್ಲಿನೋ ವಿಡಿಯೋನ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ. ತಾಯಿಯ ಒಂದು ಮನೋಹರವಾದಂಥ ರೂಪ ಹಾಗೂ ಅಲಂಕಾರವನ್ನು ಕಣ್ಣಾರೆ ನೋಡಿಬಿಟ್ಟು ಮನಸಾರೆ ನೀವು ತಾಯಿಯನ್ನು ಬೇಡ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲನೂ ಕೂಡ ಎಲ್ಲೇ ಕೂತ್ಕೊಂಡು ಬೇಡ್ಕೊಂಡ್ರೂ ಕೂಡ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗುತ್ತೆ. ಆ ಕಾರಣದಿಂದ ಇವತ್ತು ಮೊದಲನೇ ಸಲ ನಾನು ಈ ಒಂದು ಅಲಂಕಾರ ಮಾಡುವಂಥ ವಿಡಿಯೋವನ್ನು ನಾನು ಬಿಟ್ಟಿದ್ದೀನಿ. ಏನು ಅಂತಂದರೆ, ಇಲ್ಲಿ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಈ ಒಂದು ಹಬ್ಬವನ್ನು ಇಲ್ಲಿ ಎಲ್ಲರೂ ಸೇರಿಬಿಟ್ಟು ಆಚರಿಸ್ತೀವಿ ಫ್ರೆಂಡ್ಸ್. ನಮ್ಮ ಕೈಯಾರೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿ, ಹಾಗೆಯೇ ನಮ್ಮ ಕೈಯಾರೆ ನಾವು ಭಕ್ತಾದಿಗಳೆಲ್ಲನೂ ಕೂಡ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ ಇಲ್ಲಿ. ಹಾಗಾಗಿ ತುಂಬಾ ಚೆನ್ನಾಗಿ ಇಲ್ಲಿ ಪೂಜೆ ನಡೆಯುತ್ತೆ. ನವರಾತ್ರಿಯಲ್ಲಿ ಮನಸ್ಸು ತುಂಬಿ ಬರುತ್ತೆ ಈ ಒಂದು ಮಾರಮ್ಮ ದೇವಿಯ ಒಂದು ಪೂಜೆಯನ್ನು ಮಾಡೋದಕ್ಕೆ. ಪ್ರತಿ ಶುಕ್ರವಾರನೂ ಕೂಡ ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಹಾಗೆ ನವರಾತ್ರಿನಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ. ಘಟಸ್ಥಾಪನೆ ಮಾಡ್ತೀವಿ, ಅಖಂಡ ದೀಪವನ್ನು ಇಡ್ತೀವಿ. ಹಾಗೆ 9 ದಿವಸಕ್ಕೂ ಕೂಡ 9 ಥರದ ತಾಯಿಗೆ ಅಲಂಕಾರವನ್ನು ಮಾಡ್ತೀವಿ ಫ್ರೆಂಡ್ಸ್. ಆಮೇಲೆ ಅಲಂಕಾರ 9 ದಿವಸದ್ದು 9 ಅಲಂಕಾರನ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಕೊನೆಯಲ್ಲಿ 9 ಅಲಂಕಾರದ್ದು ಕೂಡ ಒಂದೇ ಸಲ ನಾನು ವಿಡಿಯೋನ ಹಾಕ್ತೀನಿ, ತಾವುಗಳು ಆ ವಿಡಿಯೋನ ನೋಡ್ಬೋದು. ಏನು ಅಂದರೆ ತುಂಬಾ ಪವರ್ಫುಲ್ ದೇವಿ. ನಾವು ಎಲ್ಲೇ ಕೂತ್ಕೊಂಡು ನಮ್ಮ ಮನಸಾರೆ ಭಕ್ತಿಯಿಂದ ನಾವು ಏನೇ ಕೇಳಿಕೊಂಡ್ರೂ ಕೂಡ ನಮ್ಮ ಇಷ್ಟಾರ್ಥ ನೆರವೇರುತ್ತೆ. ಆ ಒಂದು ನಂಬಿಕೆ ನಮಗಿದೆ ಫ್ರೆಂಡ್ಸ್. ಆ ಕಾರಣದಿಂದ ಇಲ್ಲಿ ನಾವು ತುಂಬ ಜನ ಸೇರ್ತೀವಿ ಪೂಜೆ ಮಾಡೋದಕ್ಕೆ. ಎಲ್ಲ ಮುತ್ತೈದೆಯರೆಲ್ಲ ಸೇರಿಬಿಟ್ಟು ತುಂಬ ವಿಜೃಂಭಣೆಯಿಂದ ಈ ಒಂದು ನವರಾತ್ರಿಯ ಹಬ್ಬವನ್ನು ಇಲ್ಲಿ ಎಲ್ಲರೂ ಸೇರಿಬಿಟ್ಟು ನಾವು ಆಚರಿಸ್ತೀವಿ. ಇವತ್ತಿನ ದಿವಸ ಬಂದು ನಾನು ಇಲ್ಲಿ ತರಕಾರಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಮುಖಕ್ಕೆ ಅಲಂಕಾರವನ್ನು ನೋಡ್ತಾ ಇದ್ದೀರಲ್ಲ ನೀವೇ, ತಾಯಿಯ ಒಂದು ವಿಗ್ರಹ ಯಾವ ಥರ ಇದೆ ಅಂತ. ಈ ಒಂದು ವಿಗ್ರಹಕ್ಕೆ ನಮ್ಮ ಕೈಯಾರೆ ನಾವು ಅಲಂಕಾರವನ್ನು ಮಾಡಿ ನೋಡಿದಾಗ ಎಷ್ಟು ಮನೋಹರವಾಗಿ ಕಾಣುತ್ತೆ ಅಂದರೆ, ತಾಯಿ ಎದ್ದು ಬರ್ತಾ ಇದ್ದಾಳೇನೋ ಅನ್ನೋ ಥರ ನಮಗೆ ಭಾಸವಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ತುಂಬಾ ಚೆನ್ನಾಗಿ ನಗ್ನಗ್ತಾ ಇರೋ ಥರ ಒಂದು ಅಲಂಕಾರವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ನಾನು ಮಾಡೋದು ದೊಡ್ಡದಲ್ಲ. ಅಲ್ಲಿ ನಾನು ಅಲಂಕಾರ ಮಾಡೋದಕ್ಕೆ ಕೂತ್ಕೊಂಡೆ ಅಂದರೆ ನನಗೇ ಗೊತ್ತಿರಲ್ಲ ಯಾವ ಥರ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ಅಂತ. ಒಂದೊಂದು ದಿವಸಕ್ಕೂ ಒಂದೊಂದು ಥರ ಅದರ ಮುಖದ ಭಾವನೆಯಲ್ಲಿ ಚೇಂಜಸ್ ಬರ್ತಾ ಇರುತ್ತೆ. ಆ ಕಾರಣದಿಂದ ತುಂಬಾ ಚೆನ್ನಾಗಿ ಈ ಒಂದು ತಾಯಿಗೆ ಅಲಂಕಾರವನ್ನು ಮಾಡೋ ಅಂಥ ಅದೃಷ್ಟ ಸಿಕ್ಕಿರೋದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೋಬಹುದು.
ಮಾರಮ್ಮ ದೇವಿ ಅಲಂಕಾರ. ಎಷ್ಟು ಸುಂದರವಾಗಿ ಮೂಡಿ ಬಂದಿದೆ. ತಾಯಿಯ ಮುಖದ ಒಂದು ಅಲಂಕಾರನೂ ಅಷ್ಟೇ ಹಾಗೂ ತರಕಾರಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ದೇವಿಯ ಮಾರಮ್ಮ ತಾಯಿಯ ಅಲಂಕಾರ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಏನೇ ಕಷ್ಟಗಳಿದ್ದರೂ ಕೂಡ ಎಲ್ಲೇ ಇದ್ದರೂ ಕೂಡ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಳ್ಳಿ. ಆ ತಾಯಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ. ಎಲ್ಲಕ್ಕಿಂತ ದೊಡ್ಡದು ನಿಮ್ಮ ಒಂದು ನಂಬಿಕೆ. ಆ ಕಾರಣದಿಂದ ನೀವು ನಂಬಿ ಆ ತಾಯಿನ ಕೈ ಮುಗಿರಿ, ಖಂಡಿತವಾಗ್ಲೂ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಎಲ್ಲ ಒಂದು ಅಲಂಕಾರದ ಜೊತೆಯಲ್ಲಿ ನಿಮಗೆ ಪುನಃ ಭೇಟಿ ಆಗ್ತೀನಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.